ಹಲೋ ಫ್ರೆಂಡ್ಸ್, ನೀವು ಕರಿ ಬಿಳಿ ಬಣ್ಣದ HF ದನಗಳನ್ನು ನೋಡಿರ್ತೀರಿ. ಇದೇ ಬಣ್ಣದ ನಮ್ಮ ಕರ್ನಾಟಕದ್ದೇ ಆದ ಹಾಲಿಗೆ ಹಾಗೂ ಕೆಲಸಕ್ಕೆ ಎರಡಕ್ಕೂ ಬಳಸಬಹುದಾದ ಆಕರ್ಷಕ ತಳಿಯೊಂದಿದೆ. ಯಾವುದು ಆ ತಳಿ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನೆಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ನಮ್ಮ ಹೆಮ್ಮೆಯ ಆಕರ್ಷಕ ದೇವಣಿ ತಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ದೇವಣಿ ತನ್ನ ರೋಗ ನಿರೋಧಕ ಶಕ್ತಿಗೆ ಹಾಗೂ ಉಷ್ಣ ಪ್ರದೇಶದಲ್ಲಿ ಹೊಂದಿಕೊಳ್ಳೋದಕ್ಕೆ ಹೆಸರುವಾಸಿಯಾದ ಉಭಯ ಉದ್ದೇಶಕ್ಕೂ ಬಳಸಬಹುದಾದ ತಳಿ. ದೇವಣಿ ತಳಿ ಮುಖ್ಯವಾಗಿ ಕರ್ನಾಟಕದ ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ ಹಾಗೂ ಮಹಾರಾಷ್ಟ್ರದ ಲಾತೂರ್, ಪರ್ಬಣಿ, ನಾಂದೇಡ್, ಉಸ್ಮಾನಾಬಾದ್ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ತೆಲಂಗಾಣದ ಮೇಡಕ್ ಹಾಗೂ ಸಂಗಾರೆಡ್ಡಿ ಜಿಲ್ಲೆಯಲ್ಲಿಯೂ ಸಹ ದೇವಣಿ ರಾಸುಗಳಿವೆ. ಬೀದರ್ ಮತ್ತು ಲಾತೂರಿನಲ್ಲಿ ಇವು ಗಣನೀಯ ಪ್ರಮಾಣದಲ್ಲಿವೆ. ಲಾತೂರು ಜಿಲ್ಲೆಯ ದೇವಣಿ ಎನ್ನುವ ಪ್ರದೇಶ ಈ ತಳಿಯ ಮೂಲವೆಂದು ಹೇಳಲಾಗಿದ್ದು, ಆ ಊರಿನಿಂದಲೇ ಈ ರಾಸುಗಳಿಗೆ ದೇವಣಿ ಎನ್ನುವ ಹೆಸರು ಬಂದಿದೆ. ದೇವಣಿ ರಾಸುಗಳ ಚರಿತ್ರೆ 300 ವರ್ಷಗಳಿಗೂ ಹಳೆಯದು. ಇವುಗಳ ಮೂಲ ಗುಜರಾತ್ನ ಗಿರ್ ತಳಿ. ಹಿಂದೆ ಗುಜರಾತಿನ ಅಲೆಮಾರಿ ಜನಾಂಗವೊಂದು ಬರಗಾಲದಲ್ಲಿ ತಮ್ಮ ಜಾನುವಾರುಗಳ ಜೊತೆ ಉಪಜೀವನಕ್ಕಾಗಿ ಮರಾಠ ಹಾಗೂ ನಿಜಾಮರ ಪ್ರದೇಶಗಳಿಗೆ ಗುಳೆ ಬರ್ತಿತ್ತು. ಹೀಗೆ ಬರ್ತಿದ್ದವರು ತಮ್ಮಲ್ಲಿನ ಉತ್ತಮ ಜಾನುವಾರುಗಳನ್ನು ಸ್ಥಳೀಯ ರೈತಿಗೆ ಮಾರ್ತಿದ್ರು. ಈ ಭಾಗದ ಕೆಲವರು ತಮ್ಮಲ್ಲಿನ ಸ್ಥಳೀಯ ತಳಿಗಳಾದಂಥ ಡೊಂಗ್ರಿ ಮತ್ತು ಡಂಗಿ ತಳಿಗಳ ಜೊತೆ ಗುಜರಾತಿನ ಗಿರ್ ತಳಿಯ ಸಮ್ಮಿಶ್ರ ಮಾಡಿ ದೇವಣಿ ತಳಿಯನ್ನು ರೂಪಿಸಿದರು. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಹಾಗೂ ಕರ್ನಾಟಕದ ಬೀದರ್ನಲ್ಲಿ ಈ ತಳಿ ಪ್ರವರ್ಧಮಾನಕ್ಕೆ ಬಂತು. ಮೊದಲು ಈ ದನಗಳನ್ನು ಡೊಂಗ್ರಿ, ಡೊಂಗರಪಟ್ಟಿ ಅಥವಾ ಸೂರ್ತಿ ಅಂತ ಕರೆಯಲಾಗ್ತಾ ಇತ್ತು. ಮಧ್ಯಮ ಗಾತ್ರದ ದೇವಣಿ ಸರಕು ಸಾಗಾಣಿಕೆ ಹಾಗೂ ಬೇಸಾಯದ ಕೆಲಸಕ್ಕೆ ಹೇಳಿ ಮಾಡಿಸಿದಂತಿದೆ. ಸ್ಥಳೀಯ ತಳಿಗಳಿಗಿಂತ ದೊಡ್ಡದಾದ ಅಮೃತ್ ಮಹಲ್ ಅಥವಾ ಹಳ್ಳಿಕಾರಿಗಿಂತ ಚಿಕ್ಕವಾದ ಇವುಗಳನ್ನು ಸ್ಥಳೀಯರು ಇಷ್ಟಪಡೋದು ಇವುಗಳ ಕ್ಷಮತೆ ಹಾಗೂ ಕಷ್ಟ ಸಹಿಷ್ಣುತೆಗಾಗಿ. ನೋಡಲು ಗಿರಿಜಾತಿಯನ್ನು ನೆನಪಿಗೆ ತರುವ ದೇವಣಿ ಮಧ್ಯಮ ಗಾತ್ರದ್ದಾದರೂ ಮೈ ತುಂಬಿಕೊಂಡಿರುತ್ತೆ. ಬಿಳಿ ಬಣ್ಣದಲ್ಲಿ ಕೆಲವೊಮ್ಮೆ ಕಪ್ಪು ಪ್ಯಾಚ್ಗಳಿರುತ್ತವೆ ಅಥವಾ ಒಂದು ಭಾಗ ಸಂಪೂರ್ಣ ಕಪ್ಪಾಗಿರುತ್ತೆ. ಹಣೆ ಪ್ರಧಾನವಾಗಿದ್ದು ಸ್ವಲ್ಪ ಉಬ್ಬಿರುತ್ತೆ. ಮೂಗು, ಕಣ್ಣು ಕಡು ಕಪ್ಪಗಿದ್ದು ಬಿಳಿಯ ಮೈ ಹಿನ್ನೆಲೆಯಲ್ಲಿ ಆಕರ್ಷಕವಾಗಿರುತ್ತವೆ. ಉದ್ದವಾದ ಇಳಿಬಿದ್ದ ಕಿವಿಗಳ ಒಳಭಾಗ ಕಪ್ಪಾಗಿದ್ದು ತುದಿ ಚೂಪಾಗಿದೆ. ಕೆಲವು ರಾಸುಗಳ ತುದಿ ಸ್ವಲ್ಪ ಮಡಿಚಿದಂತೆ ಇರುತ್ತೆ. ಕೊಂಬುಗಳು ದಪ್ಪವಾಗಿ ಮೊಂಡಾಗಿವೆ. ತಲೆ ಪಕ್ಕದಿಂದ ಹಿಂಭಾಗಕ್ಕೆ ಚಾಚಿದಂತೆ ಕಾಣುತ್ತವೆ. ಕಾಲುಗಳು ನೇರವಾಗಿ ಶಕ್ತಿಯುತವಾಗಿವೆ. ಕಪ್ಪು ಬಣ್ಣದ ಗೊರಸು ಅಗಲವಾಗಿದ್ದು ಬಲಿಷ್ಠವಾಗಿದೆ. ಮಧ್ಯಮ ಗಾತ್ರದ ಕೆಚ್ಚಲು ದುಂಡಾಗಿದ್ದು ಮೊಲೆತೊಟ್ಟುಗಳು ಕಪ್ಪಾಗಿ ಕೊಳವೆ ಆಕಾರದಲ್ಲಿವೆ. ತುದಿ ದುಂಡಾಗಿರುತ್ತೆ. ಹೋರಿಗಳಲ್ಲಿ ಭುಜ ಪ್ರಧಾನವಾಗಿ ಕಾಣುತ್ತೆ. ಈ ರಾಸುಗಳು ಬಲಿಷ್ಠವಾಗಿದ್ದರೂ ಸೌಮ್ಯ ಹಾಗೂ ಶಾಂತ ಸ್ವಭಾವದವು. ದೇವಣಿ ರಾಸುಗಳನ್ನು ಅವುಗಳ ಬಣ್ಣ ಆಧರಿಸಿ 3 ಪ್ರಭೇದಗಳಲ್ಲಿ ಗುರುತಿಸಲಾಗುತ್ತೆ. ಸಂಪೂರ್ಣ ಬಿಳಿ ಬಣ್ಣದವುಗಳನ್ನು ಹಾಗೂ ಕೇವಲ ಕೆಳಭಾಗದಲ್ಲಿ ಕಪ್ಪು ಬಣ್ಣವಿರುವಂಥವುಗಳನ್ನು ಬಲಂಕ್ಯ, ಬಿಳಿ ಮೈ ಮೇಲೆ ಕಪ್ಪು ಚುಕ್ಕೆಗಳಿದ್ದರೆ ಶೆಬೇರ ಹಾಗೂ ಬಿಳಿ ಮೈ ಜೊತೆ ಕಪ್ಪು ಮುಖ ಹೊಂದಿದರೆ ವನ್ನೇರ ಅಂತ ಕರೆಯಲಾಗ್ತದೆ. ಸುಮಾರು 3 ವರ್ಷಗಳಲ್ಲಿ ಪ್ರೌಢಾವಸ್ಥೆಗೆ ಬರುವ ಹೆಣ್ಣು 4 ವರ್ಷಕ್ಕೆ ಮೊದಲ ಕರುವನ್ನು ಕೊಡುತ್ತೆ. ನಂತರ ಹೆಚ್ಚು ಕಡಿಮೆ 15 ತಿಂಗಳಿಗೆ ಒಂದು ಕರು ಕೊಡುತ್ತೆ. ಪ್ರತಿದಿನ 2.5ರಿಂದ 3 ಲೀಟರ್ ಹಾಲು ಕೊಡಬಲ್ಲ ಇವುಗಳ ಹಾಲಿನಲ್ಲಿರುವ ಕೊಬ್ಬಿನಂಶ 4.3%. ಹೋರಿಕರುಗಳನ್ನು 2.5 ವರ್ಷಕ್ಕೆ ಕಸಿ ಮಾಡಿಸಿ 3 ವರ್ಷದಿಂದ ವ್ಯವಸಾಯದ ಕೆಲಸಗಳಿಗೆ ಉಪಯೋಗಿಸಲಾಗ್ತದೆ. ಉಳೋದಕ್ಕೆ, ಬಿತ್ತೋದಕ್ಕೆ ಸೂಕ್ತವಾದ ಎತ್ತುಗಳು ಭಾರ ಎಳೆಯೋದರಲ್ಲಿಯೂ ಸಮರ್ಥವಾಗಿವೆ. ಕಚ್ಚಾ ರಸ್ತೆಯಲ್ಲಿ ಇವು 1 ಟನ್ ಭಾರವನ್ನು ಎಳೆಯಬಲ್ಲವು. ಸ್ವಲ್ಪ ಸುಧಾರಿತ ಗಾಡಿಯಲ್ಲಿ ಅಂದರೆ ಹಗುರ ಕಬ್ಬಿಣದಿಂದ ಮಾಡಿದ ಟೈರ್ ಗಾಡಿಗಳಲ್ಲಿ 3 ಟನ್ ಭಾರವನ್ನು ನಿರಂತರವಾಗಿ 10ರಿಂದ 15 ಕಿಲೋಮೀಟರ್ ಎಳೆಯಬಲ್ಲವು. 7ರಿಂದ 8 ತಾಸು ಅವಿಶ್ರಾಂತವಾಗಿ ದುಡಿಯಬಲ್ಲವು. 5 ವರ್ಷಕ್ಕೆ ತಮ್ಮ ಗರಿಷ್ಠ ಸಾಮರ್ಥ್ಯ ಮೆರೆಯುವ ಎತ್ತುಗಳು 10ರಿಂದ 12 ವರ್ಷಗಳವರೆಗೂ ಅದೇ ಕ್ಷಮತೆಯನ್ನು ಉಳಿಸಿಕೊಂಡಿರುತ್ತವೆ. ಇವು ಸಾಮಾನ್ಯವಾಗಿ 18ರಿಂದ 20 ವರ್ಷ ಬದುಕುತ್ತವೆ. ಸದ್ಯ ಬೀದರ್ ಹಾಗೂ ಲಾತೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವ ದೇವಣಿ ರಾಸುಗಳು ಅವನತಿಯತ್ತ ಸಾಗುತ್ತಿಲ್ಲ ಅನ್ನೋದು ಸಮಾಧಾನಕರ ಅಂಶ. ಆದರೂ ಒಟ್ಟಾರೆ ಜಾನುವಾರು ಸಂಖ್ಯೆಯೇ ಕಡಿಮೆ ಆಗ್ತಿರುವ ಇಂದಿನ ದಿನಗಳಲ್ಲಿ ದೇವಣಿಗಳ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ. 1998ರಲ್ಲಿ 1,18,945 ಇದ್ದ ದೇವಣಿ ರಾಸುಗಳ ಸಂಖ್ಯೆ 2008ರಲ್ಲಿ 1,11,194ಕ್ಕೆ ಕುಸಿದಿದೆ. ದೇವಣಿ ತಳಿ ನಮ್ಮ ದೇಶದ ಅಮೂಲ್ಯ ಸಂಪತ್ತು. ಇಂಥ ಅನುವಂಶಿಕ ಸಂಪನ್ಮೂಲವನ್ನು ಸಂರಕ್ಷಿಸೋದು ಅವಶ್ಯಕವಾಗಿದೆ. ಬೀದರ್ ಜಿಲ್ಲೆಯ ಹಳ್ಳಿಕೇಡದ ಜಾನುವಾರು ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದಲ್ಲಿ ದೇವಣಿ ತಳಿಯ ಸಂವರ್ಧನೆ ನಡೆಯುತ್ತಿದೆ. ಇಲ್ಲಿ ತಳಿ ಸಂವರ್ಧನೆ ಜೊತೆಗೆ ರೈತರಿಗೆ ತರಬೇತಿಯನ್ನೂ ನೀಡಲಾಗ್ತಾ ಇದೆ. ರೈತರು ಪಶುಸಂಗೋಪನೆ ಬಗ್ಗೆ, ವಿಶೇಷವಾಗಿ ದೇವಣಿ ತಳಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇತ್ತೀಚೆಗೆ ಕೇಂದ್ರಕ್ಕೆ ಭೇಟಿ ನೀಡಿದ್ದ ನಮ್ಮ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರು ಈ ತಳಿಯಿಂದ ಆಕರ್ಷಿತರಾಗಿ ದೇವಣಿ ಹಸುಗಳನ್ನು ತರಿಸಿಕೊಂಡಿರುವುದು ಇವುಗಳ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ.
ಮಹಾರಾಷ್ಟ್ರ, ತೆಲಂಗಾಣಗಳಲ್ಲಿ ಕೂಡ ತಳಿ ಸಂವರ್ಧನಾ ಕೇಂದ್ರಗಳಿದ್ದು ಅಲ್ಲಿಯೂ ಸಹ ಈ ತಳಿಯನ್ನು ಸಂರಕ್ಷಿಸುವ ಕೆಲಸವಾಗ್ತಾ ಇರೋದು ಸಮಾಧಾನದ ಸಂಗತಿ. ಸ್ನೇಹಿತರೆ, ಇದು ನಮ್ಮ ಹೆಮ್ಮೆಯ ಉಷ್ಣ ಪ್ರದೇಶದ ರೈತರ ನೆಚ್ಚಿನ ಹಾಲು ಉತ್ಪಾದನೆ ಹಾಗೂ ಕೆಲಸಕ್ಕೆ ಎರಡೂ ಉದ್ದೇಶಕ್ಕೆ ಬಳಸಬಹುದಾದ ದೇವಣಿ ತಳಿಯ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.